ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನನ್ನ ಹೆಸರು ರಾಜೇಶ್ ಮಿಶ್ರಾ, RM ಪ್ರಾಪರ್ಟೀಸ್ ಇಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಒಂದು ಸೂಪರ್ ಲೇಔಟ್ಗೆ ನಾನು ಕರ್ಕೊಂಡ್ ಬಂದಿದ್ದೀನಿ. ಆ ಲೇಔಟ್ ಎಲ್ಲಿದೆ ಅಂತ ಹೇಳ, ಇದು ದೊಡ್ಡಮಾರನಹಳ್ಳಿ ಅಂತ ನೀವು ಕೇಳಿರ್ತೀರಾ. ಆ ಪಕ್ಕದಲ್ಲೇ ಈ ಒಂದು ಲೇಔಟ್ ಇರೋದು. ಆಮೇಲೆ ದೊಡ್ಡ ಆಲದ ಮರ ಇದೆಯಲ್ಲ, ಅಲ್ಲಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ರುಪಿ ರಿಸಾರ್ಟ್ಸ್ ಇದೆಯಲ್ಲ, ಅಲ್ಲಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ಚಂದ್ರಪ್ಪ ಸರ್ಕಲ್ ಅಂತ ಇದೆ, ಅಲ್ಲಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ಸೆಂಟ್ರಲ್ ಲೊಕೇಶನ್. ಆಮೇಲೆ ಸುತ್ತ ನೋಡ್ದಂಗೆ ಒಳ್ಳೆ ವಾತಾವರಣ ಇದೆ, ಹೈಟ್ ಅಲ್ಲಿ ಇದೆ ಜಾಗ, ಎಲ್ಲೂ ಕೆಳಗಿಲ್ಲ. ಆಮೇಲೆ ಮನೆಗಳೆಲ್ಲ ಸುಮಾರಾಗಿ ಕಟ್ಟಿದ್ದಾರೆ ವೀಕ್ಷಕರೇ. ರಿಯಲಿ ಈಗಾಗಲೇ ಈಗ ಕನ್ಸ್ಟ್ರಕ್ಷನ್ ಎಲ್ಲ ವರ್ಕ್ ನಡೀತಾ ಇದೆ ಇಲ್ಲಿ. ಆಮೇಲೆ ಬೇಸಿಕ್ ಏನ್ ಗೊತ್ತಾ ಸ್ಪೆಷಾಲಿಟಿ, ಇದು DC ಕನ್ವರ್ಷನ್ ಲೇಔಟ್. ಇದು DC ಕನ್ವರ್ಷನ್ ಅಂದ್ರೆ ಏನಂದ್ರೆ, ಲೈಕ್ ಇವಾಗ ಮಾಗಡಿ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಅಂತ ನಾವು ಹೇಳ್ತೀವಲ್ಲ, ಅದು ಅಪ್ರೂವಲ್ ಆಗಿದೆ. ಸೊ ಲೀಗಲ್ ಪಾರ್ಟ್ ನೀವು ಚೆಕ್ ಮಾಡಿದಾಗ ಇದು ನಿಮ್ಗೆ ಏನು ತೊಂದರೆ ಆಗೋದಿಲ್ಲ ವೀಕ್ಷಕರೇ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಲೇಔಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಬ್ಯಾಂಕ್ ಲೋನ್ಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಲೋನು ಆಗುತ್ತೆ ನಿಮಗೆ. ಸೊ ವೀಕ್ಷಕರೇ, ತಡೆ ಮಾಡಬೇಡಿ, ತೆರೆ ಮೇಲೆ ನಂಬರ್ ಬರ್ತಿರುತ್ತೆ. ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ದಯವಿಟ್ಟು ಕರೆ ಮಾಡಿ ವಿಷಯ ತಿಳ್ಕೊಳ್ಳಿ ವೀಕ್ಷಕರೇ. ಬನ್ನಿ ಒಂದು ರೌಂಡ್ ಹಾಗೆ ತೋರಿಸ್ಕೊಂಡ್ ಬರ್ತೀನಿ ನಮ್ಮ ಲೇಔಟ್ ಹೇಗಿದೆ ಅಂತ. ಬನ್ನಿ ವೀಕ್ಷಕರೇ. ಸೊ ವೀಕ್ಷಕರೇ, ಬೇಸಿಕ್ ಆಗಿ ಏನಾಗ್ತದೆ ಅಂದರೆ, ಒಂದು ಲೇಔಟಲ್ಲಿ 25 ಅಡಿ ರಸ್ತೆ, 27 ಅಡಿ ರಸ್ತೆ ಅಂತ ಇರುತ್ತೆ. ಬಟ್ ಇಲ್ಲಿ ನಮ್ಮ ಲೇಔಟಲ್ಲಿ ನೋಡಿ, ವಿಶಾಲವಾಗಿ 40 ಅಡಿ ರಸ್ತೆ ಇದೆ. ಒಂದು DC ಕನ್ವರ್ಷನ್ನು, ಹಾಗೆ ಮಾಗಡಿ ಪ್ಲಾನಿಂಗ್ ಅಥಾರಿಟಿ ಅಂತ ಒಂದು ಪ್ರಾಜೆಕ್ಟಲ್ಲಿ ಈ ಥರ ಒಂದು ರೋಡ್ ಕೂಡ ನಾವು ಕೊಡ್ತಾ ಇದ್ದೀವಿ. ಇವನ್ ಕ್ರಾಸ್ ರೋಡ್ ನೋಡಿದ್ರು ಕೂಡ ಇಟ್ ಈಸ್ ಎ 30 ಫೀಟ್ ರೋಡು, ಭಾಳ ಅಗಲವಾಗಿದೆ. ಆಮೇಲೆ ಡ್ರೈನೇಜ್ ಸಿಸ್ಟಮ್ ನೀವು ನೋಡಿದಾಗ ನೋಡಿ, ಎಲ್ಲ ಕವರ್ಡ್ ಡ್ರೈನ್ಸ್ ಇದು ನೀಟಾಗಿ ಕವರ್ ಮಾಡಿದ್ದೀವಿ. ಆಮೇಲೆ ವಾಟರ್ ಲೈನ್ ಕೂಡ ಎಲ್ಲ ಕನೆಕ್ಷನ್ ಆಗಲೇ ಕೊಟ್ಟಾಗಿದೆ, ನೀಟಾಗಿದೆ ಇವಾಗ. ಸೊ ಸೂಪರ್ ಆಗಿದೆ ಇದು ಜಾಗ. ಆಮೇಲೆ ಏನಾಗುತ್ತೆ, ಅಮ್ಯುನಿಟೀಸ್ ನೀವು ತಗೊಂಡಾಗ, ಅಮ್ಯುನಿಟೀಸಲ್ಲಿ ಬೇಸಿಕ್ಲಿ ಏನಾಗುತ್ತೆ ಅಂದರೆ, DC ಕನ್ವರ್ಷನ್ ಎಲ್ಲ ಕೊಡೋದಿಲ್ಲ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಒಂದು ಪಾರ್ಕ್ ಕೂಡ ನಾವು ಕೊಡ್ತಾ ಇದ್ದೀವಿ. ಈಗ ಮಕ್ಕಳಿಗೆ ಆಟ ಆಡೋದಕ್ಕೆ ಮೈದಾನ ಕೊಡ್ತಾ ಇದ್ದೀವಿ. ಎಲ್ಲ ಥರ ಫೆಸಿಲಿಟೀಸು ನಮ್ಮ ಈ ಪ್ರಾಜೆಕ್ಟಲ್ಲಿ ನಾವು ಕೊಡ್ತಾ ಇದ್ದೀವಿ ವೀಕ್ಷಕರೇ. ಸೊ ವೀಕ್ಷಕರೇ, ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ತೆರೆ ಮೇಲೆ ನಂಬರ್ ಬರ್ತಿದೆ, ಕೂಡಲೇ ಕರೆ ಮಾಡ್ಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ವಿ. ಹಾಗೆ ಒಂದು ಫ್ರೀ ಸೈಟ್ ವಿಸಿಟ್ ಕೂಡ ಮಾಡ್ಕೊಳ್ಬೇಕಂದ್ರೆ ಖಂಡಿತ ನೀವು ಮಾಡ್ಕೊಬೋದು ವೀಕ್ಷಕರೇ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಈಗ ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ಲ, ವಿಶಾಲವಾಗಿ ಮನೆಗಳು ಕಟ್ಟಿದ್ದಾರೆ. ಸೊ ನೀವು ಸಹ ನಾಳೆ ಸೈಟ್ ತಗೊಂಡ್ರೆ ಖಂಡಿತ ನೀವು ಮನೆ ಕಟ್ಬೋದು ವೀಕ್ಷಕರೇ. ಆಮೇಲೆ ಇನ್ವೆಸ್ಟ್ಮೆಂಟ್ ಪಾರ್ಟು ನೋಡಿ, ಇವತ್ತು ಏನಾಗುತ್ತೆ ಅಂದ್ರೆ, ಎಲ್ಲರೂ ಹೇಳ್ತಾರೆ ನಾನು ಸೈಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಖಂಡಿತ ಮಾಡಿ, ಯಾಕಂದ್ರೆ ಭೂಮಿ ಮೇಲೆ ದುಡ್ಡು ಹಾಕಿದ್ರೆ ಎಲ್ಲೂ ಹೋಗೋದಿಲ್ಲ. ಇವತ್ತು ನಾವು ಹಾಕಿರೋ ಅಮೌಂಟು ಇನ್ನ 1 ವರ್ಷ 2 ವರ್ಷದಲ್ಲಿ ಖಂಡಿತ ಅದ್ರ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ವೀಕ್ಷಕರೇ. ಎನಿಥಿಂಗ್ ರಿಗಾರ್ಡಿಂಗ್ ಇನ್ವೆಸ್ಟ್ಮೆಂಟ್, ಖಂಡಿತ ನಮ್ಮ ಈ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಬಿಕಾಸ್ ಇಟ್ ಈಸ್ ಎ ಮಾಗಡಿ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರೋದು DC ಕನ್ವರ್ಷನ್. ಸೊ ವೀಕ್ಷಕರೇ, ಎಲ್ಲ ಅಕ್ಕಪಕ್ಕ ಇದೆ. ದೊಡ್ಡ ಆಲದ ಮರ ಆಗಿರ್ಬೋದು, ರುಪಿ ರಿಸಾರ್ಟ್ ಆಗಿರ್ಬೋದು, ಚಂದ್ರಪ್ಪ ಸರ್ಕಲ್ ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಡೆಕ್ಕನ್ ಪ್ರಜಾವಾಣಿ ಆಗಿರ್ಬೋದು, ಪ್ರತಿಯೊಂದು ಅಕ್ಕಪಕ್ಕ ಇರೋದ್ರಿಂದ ಇಟ್ಸ್ ಎ ಸೆಂಟ್ರಲ್ ಲೊಕೇಶನ್. ಆಮೇಲೆ ಹೈಟಲ್ ಇದೆ, ಬಹಳ ಹೈಟಲ್ ನೋಡಿ, ಕಾಣ್ತಾ ಇದೆಯಲ್ಲ, ಹೈಟಲ್ ಇದೆ ನಾವು. ಆಮೇಲೆ ಅಕ್ಕಪಕ್ಕ ಎಲ್ಲ ಬಿಯ ಮಾಡಿ ಅಪ್ರೂವ್ಡ್ ಪ್ರಾಜೆಕ್ಟ್ ಕೂಡ ಇದೆ. ಸೊ ವೀಕ್ಷಕರೇ, ತಡ ಮಾಡಬೇಡಿ, ಕೂಡಲೇ ಕರೆ ಮಾಡಿ ನಿಮ್ದಾದ ಒಂದು ಸೈಟ್ನ ನೀವು ಬುಕ್ ಮಾಡ್ಕೊಳ್ಳಿ. ಸೊ ವೀಕ್ಷಕರೇ, ನಮ್ಮ ದೊಡ್ಡ ಆಲದ ಮರ ಹಾಗೆ ದೊಡ್ಡಮಾರನಹಳ್ಳಿ ಇರುವಂಥ ಪ್ರಾಜೆಕ್ಟ್ನ ನೋಡ್ಕೊಂಡ್ ಬಂದ್ರಿ ಅಲ್ಲ. ನೋಡಿದ್ಮೇಲೆ ನಿಮ್ಮ ಮನ್ಸಲ್ಲಿ ಬಂದಿರಬೇಕಲ್ಲ, ನಾನು ಒಂದು ಸೈಟ್ ತೊಗೊಳ್ಬೇಕು, ಮನೆ ಕಟ್ಟಬೇಕು ಅಂತ. ಸೊ ವೀಕ್ಷಕರೇ, ತಡ ಮಾಡಬೇಡಿ, ಕೂಡಲೇ ಒಂದು ಕಾಲ್ ಮಾಡಿ ನಮ್ಮ RM ಪ್ರಾಪರ್ಟೀಸ್ಗೆ. ಹಾಗೆ ಒಂದು ಫ್ರೀ ಸೈಟ್ ವಿಸಿಟ್ ಮಾಡ್ಕೊಂಡಿದ್ಮೇಲೆ ನಿಮ್ದಾದ ಒಂದು ಸೈಟು ಬುಕ್ ಮಾಡಿಕೊಂಡು ಹಾಗೆ ನಿಮ್ದು ಒಂದು ಮನೆ ಕಟ್ಕೊಳ್ಳಿ. ಸೊ ವೀಕ್ಷಕರೇ, ಇಲ್ಲಿವರೆಗೂ ನಾನು ನಮ್ಮ ಈ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಹೋದೆ. ಮುಂದಿನ ಬರೋ ಹೊಸ ಪ್ರಾಜೆಕ್ಟ್ ಬಗ್ಗೆ ಹಾಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.